ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಾಗಲಕಾಯಿ ಪಲ್ಯ ಮಾಡೋದನ್ನು ನೋಡೋಣ. ಬೀಜ ತೆಗೆದು ಚಿಕ್ಕದಾಗಿ ಕಟ್ ಮಾಡಿರೋ ಹಾಗಲಕಾಯಿನ 15ರಿಂದ 20 ನಿಮಿಷ ಉಪ್ಪಿನ ನೀರಿನಲ್ಲಿ ನೆನೆಯಿರಿ. ನಂತರ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ. ಹುರಿದ ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅವು ಸಿಡಿದು ಸೌಂಡ್ ಮಾಡಿದ ತಕ್ಷಣ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ. ಟೊಮೆಟೊ ಒಂದು ವೇಳೆ ಇರಲಿಲ್ಲ ಅಂದರೆ ಹುಣಸೆಕಾಯಿ ಹುಳಿಯನ್ನಾದರೂ ಹಾಕಿ. ಎರಡರಲ್ಲಿ ಒಂದನ್ನು ಮಾತ್ರ ಹಾಕಲೇಬೇಕು. ನಂತರ ಸ್ವಲ್ಪ ಹಿಂಗು ಮತ್ತು ಅರಿಶಿನ ಪುಡಿ ಮತ್ತು ಖಾರವನ್ನು ಹಾಕಿ ಹುರಿದಿರೋ ಹಾಗಲಕಾಯಿನ ಇದಕ್ಕೆ ಸೇರಿಸಿ. ಅದು ಮೊದಲೇ ಹುರಿದಿರೋದ್ರಿಂದ ಅದು ಬೇಯೋದಕ್ಕೇನು ಜಾಸ್ತಿ ವೇಳೆ ತೆಗೆದುಕೊಳ್ಳೋದಿಲ್ಲ. ಅದರಿಂದ ಸ್ವಲ್ಪ ನೀರು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಅಥವಾ ಬೆಲ್ಲವನ್ನು ಇದಕ್ಕೆ ಸೇರಿಸಲೇಬೇಕು. ಎರಡರಲ್ಲಿ ಒಂದನ್ನು ಸೇರಿಸಿ ನಂತರ ಸ್ವಲ್ಪ ಶೇಂಗಾ ಪುಡಿ ಅಥವಾ ಎಳ್ಳಿನ ಪುಡಿಯನ್ನು ಇದಕ್ಕೆ ಸೇರಿಸಿ ಬೇಯಿಸಿಕೊಂಡು ರೊಟ್ಟಿ ಅಥವಾ ಚಪಾತಿಯೊಂದಿಗೆ ಸವಿಯಿರಿ.